ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಹೈಕಮಾಂಡ್ನಿಂದ ಯಾವಾಗ ಸಿಎಂ ಡಿಸಿಎಂಗೆ ಕಾಲ್ ಬರುತ್ತೆ, ಯಾವಾಗ ಇವರು ಡೆಲ್ಲಿಗೆ ಹೋಗ್ತಾರೆ, ಯಾವಾಗ ಕೂತು ಮಾತಾಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇವಾಗ ಕೇರಳದ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ. ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅಲ್ಲಿ ಸರ್ಕಾರ ರಚನೆ ಆಗಬೇಕು, ನೂತನ ಮುಖ್ಯಮಂತ್ರಿ ಘೋಷಣೆ ಆಗಬೇಕು, ಮಂತ್ರಿಮಂಡಲ ರಚನೆ ಆಗಬೇಕು, ಆದಷ್ಟು ಬೇಗ ಆಗಬೇಕು. ಹಾಗಾಗಿ ಫಸ್ಟ್ ಪ್ರಯಾರಿಟಿ ಏನಿದ್ರು ಕೇರಳಕ್ಕೆ ಕೊಡ್ತಾರೆ. ಅದೆಲ್ಲ ಮುಗಿದ ನಂತರ ಮೇ 15ರ ವೇಳೆಗೆ ಸಿಎಂ ಡಿಸಿಎಂಗೆ ಬುಲಾವ್ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಮಾತನಾಡ್ತಾ ಹೈಕಮಾಂಡ್ ಹೇಳಿದ್ರೆ 5 ವರ್ಷನೂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಹೈಕಮಾಂಡ್ ಮಾತನ್ನು ಮಾತ್ರ ನಾನು ಕೇಳೋದು, ಅವ್ರು ನನ್ನನ್ನು ಕರೆದಿಲ್ಲ, ನಾನು ಹೋಗಿಲ್ಲ, ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈವನ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಅದೇ ಮಾತಾಡಿದ್ದಾರೆ. ಅವ್ರು ಕರೀದೆ ನಾವು ಡೆಲ್ಲಿಗೆ ಹೋಗೋದು ಸರಿಯಲ್ಲ ರೀ, ಅವ್ರು ಕರೆದಾಗ ನಾವು ಹೋಗ್ತೀವಿ, ಕರಿತೀವಿ ಅಂತ ಹೇಳಿದ್ದಾರೆ ಅಂತ. ಅಲ್ಲಿಗೆ ಯಾವಾಗ ಹೈಕಮಾಂಡ್ನಿಂದ ಇವರಿಬ್ಬರಿಗೂ ಬುಲಾವ್ ಬರುತ್ತೆ ಅಂತಕ್ಕಂಥದ್ದು ಆ ನಂತರ ಮಿಕ್ಕಿದ ವಿಚಾರ. ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡೋಣ ಬನ್ನಿ. ಕಾಂಗ್ರೆಸ್ ಕುರ್ಚಿ ಕದನ ಇತ್ಯರ್ಥವಾಗುತ್ತಾ? ಏನಿದ್ರು ಮೇ 10ರ ನಂತರವೇ ಆಟನ? ಕೇರಳ ಸರ್ಕಾರ ರಚನೆ ಬಳಿಕ ನಿರ್ಧಾರನ? ಎಸ್, ಸದ್ಯ ಕೇರಳಂನಲ್ಲಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಬ್ಯುಸಿ ಇದೆ. ಸರ್ಕಾರ ರಚನೆಯ ನಂತರ ಕರ್ನಾಟಕದ ವಿಷಯ ಇತ್ಯರ್ಥ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೂ ಮೊದಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದು ವರ್ಕೌಟ್ ಆಗಲ್ಲ. ಸಿಎಂ ಡಿಸಿಎಂ ಕೂತು ಮಾತನಾಡಿದ ಮೇಲೇನೆ ಎಲ್ಲವೂ ನಿರ್ಧಾರ ಎಂಬ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಹೀಗಾಗಿ ಮೇ 15ರ ನಂತರ ಕುತೂಹಲ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಗೇಮ್. ಹೈಕಮಾಂಡ್ ಹೇಳಿದ್ರೆ 5 ವರ್ಷವೂ ನಾನೇ ಸಿಎಂ. ಮತ್ತೆ ಸಂದೇಶ ರವಾನೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಗದ್ದುಗೆ ಹಿಡಿಯೋಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟೀಮ್ ಒಂದಲ್ಲ ಒಂದು ಕಸರತ್ತು ಮಾಡ್ತಾನೆ ಇರುತ್ತೆ. ಇಷ್ಟೆಲ್ಲ ನಡೀತಾ ಇದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಕರೆಯೋ ತನಕ ದೆಹಲಿಗೆ ಹೋಗಲ್ಲ ಅಂತ ಹೇಳಿರುವ ಸಿಎಂ, ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಕೂಡ ಅಧಿಕಾರದಲ್ಲಿ ಮುಂದುವರಿತೀನಿ ಅಂತ ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಇಲ್ಲಿ ಕರೆದ್ರೆ ಹೋಗ್ತೀವಿ. ಸಂಪುಟ ಪುನರ್ರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇಲ್ಲಿ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬಾರ್ದು, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಆ ವಿಚಾರಕ್ಕೆ ಕೇಳಿದಿರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದಿರಾ ಸರ್? ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ. ಕರೆದಾಗ ಸಿಎಂ ಕುರ್ಚಿಯ ಕಸರತ್ತಿನ ನಡುವೆ ಬಹಳ ಸೂಕ್ಷ್ಮವಾದಂತಹ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿರುವಂತಹದ್ದು. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ, ಹೈಕಮಾಂಡ್ ಹೇಳಿದ್ರೆ ನಾನೇ ಮುಂದುವರಿತೀನಿ ಅಂತ. ಆದರೆ ಎಲ್ಲಿಯೂ ಕೂಡ ಹೈಕಮಾಂಡ್ ಬಿಡು ಅಂದ್ರೆ ನಾನು ಬಿಡ್ತೀನಿ ಅನ್ನುವಂಥ ಪದವನ್ನ ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಅಲ್ಲಿಗೆ ಸಿಎಂ ಕುರ್ಚಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಅದರ ಜೊತೆಗೆ ದೆಹಲಿಗೆ ನಾನೇನು ಹೋಗ್ತಾ ಇಲ್ಲ, ನನ್ನನ್ನು ಬಾ ಅಂತ ಕೂಡ ಕರೆದಿಲ್ಲ, ಕರೆದ್ರೆ ಮಾತ್ರ ಹೋಗ್ತೇನೆ ಅನ್ನುವಂತಹದನ್ನ ಹೇಳುವ ಮೂಲಕವಾಗಿ ಮೇನಲ್ಲಿ ಮುಹೂರ್ತ ನಿಗದಿ ಆಗ್ತಾ ಇದೆ ಅನ್ನುವಂತಹದ್ದಕ್ಕೂ ಕೂಡ ಎಳ್ಳು ನೀರು ಬಿಟ್ಟಂತ ರೀತಿಯಲ್ಲಿ ಸಿಎಂ ಮಾತನಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಗೊಂದಲ ನಿವಾರಣೆ ಮಾಡುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಗೊಂದಲವನ್ನ ಬಗೆಹರಿಸಬೇಕು. ಪಂಚರಾಜ್ಯ ಚುನಾವಣೆ ಬ್ಯುಸಿಯಲ್ಲಿ ಹೈಕಮಾಂಡ್ ಇತ್ತು, ಈಗ ಚುನಾವಣೆ ಮುಗಿದಿದೆ, ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಬಗೆಹರಿಸದೇ ಇರುವಂಥ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಈಗ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು, ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಒಟ್ನಲ್ಲಿ ಕಾಂಗ್ರೆಸ್ನ ಸಿಎಂ ಕುರ್ಚಿ ಕದನ ಮಾತ್ರ ಮೆಗಾ ಸೀರಿಯಲ್ ರೀತಿಯಾಗಿದೆ. ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ನಾಯಕರು ಎದುರು ನೋಡ್ತಾನೆ ಇದ್ದಾರೆ. ಮೇ 10ರ ಬಳಿಕವೂ ಎಲ್ಲವೂ ಇತ್ಯರ್ಥ ಆಗೋ ನಿರೀಕ್ಷೆ ಇದ್ದು, ಗೊಂದಲ ಮುಕ್ತಾಯ ಆಗುತ್ತಾ ಅಥವಾ ಹೀಗೆ ಮುಂದುವರಿಯುತ್ತಾ ಕಾದ್ ನೋಡ್ಬೇಕು. ಪಬ್ಲಿಕ್ ಟಿವಿ, ಬೆಂಗಳೂರು.